ಬಾಹ್ಯಾಕಾಶದಲ್ಲಿ 9 ತಿಂಗಳ ವಾಸ್ತವ್ಯದ ನಂತರ ಭೂಮಿಗೆ ಮರಳಿರುವ ಭಾರತೀಯ ಮೂಲದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ಕ್ರೂ 9 ಗಗನಯಾತ್ರಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮೂಲಕ ಸ್ವಾಗತಿಸಿದ್ದಾರೆ. ಸುಸ್ವಾಗತ ಕ್ರೂ 9, ಭೂಮಿಯು ನಿಮ್ಮನ್ನ ಬಹಳಷ್ಟು ಮಿಸ್ ಮಾಡಿಕೊಂಡಿತ್ತು ಅಂತ ಅವರು ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಅವರ ಧೈರ್ಯ, ದಿಟ್ಟತನ ಮತ್ತು ಮಿತಿಯಿಲ್ಲದ ಮಾನವ ಚೈತನ್ಯಕ್ಕೆ ಸಾಕ್ಷಿಯಾಗಿದೆ. ಸುನಿತಾ ವಿಲಿಯಮ್ಸ್ ಮತ್ತು ಕ್ರೂ 9 ಗಗನಯಾತ್ರಿಗಳು ನಮಗೆ ಪರಿಶ್ರಮ ಅಂದ್ರೇನು ಅನ್ನುವುದನ್ನು ಮತ್ತೊಮ್ಮೆ ತೋರಿಸಿಕೊಟ್ಟಿದ್ದಾರೆ. ಅಜ್ಞಾತತೆಯ ಮಧ್ಯೆಯೂ ಅವರ ಅಚಲ ಧೈರ್ಯ ಹಾಗೂ ದೃಢ ನಿಶ್ಚಯ ಲಕ್ಷಾಂತರ ಜನರಿಗೆ ಎಂದೆಂದಿಗೂ ಸ್ಫೂರ್ತಿ ನೀಡುತ್ತೆ ಅಂತಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಮಾನವ ಸಾಮರ್ಥ್ಯದ ಮಿತಿಗಳನ್ನು ಮೀರೋದು, ಕನಸು ಕಾಣಲು ಧೈರ್ಯ ಮಾಡುವುದು ಮತ್ತು ಆ ಕನಸುಗಳನ್ನು ನನಸಾಗಿಸುವ ಧೈರ್ಯ ಹೊಂದೋದೇ ಬಾಹ್ಯಾಕಾಶ ಪರಿಶೋಧನೆಯಾಗಿದೆ. ಎಲ್ಲರ ಕಣ್ಮನಿಯೂ ಆಗಿರುವ ಜಗತ್ತಿನ ಐಕಾನ್ ಆಗಿರುವ ಸುನಿತಾ ವಿಲಿಯಮ್ಸ್ ತಮ್ಮ ವೃತ್ತಿ ಜೀವನದುದ್ದಕ್ಕೂ ಈ ಸ್ಫೂರ್ತಿಗೆ ಉದಾಹರಣೆಯಾಗಿದ್ದಾರೆ. ಗಗನಯಾತ್ರಿಗಳನ್ನು ಸುರಕ್ಷಿತವಾಗಿ ಕರೆತರುವಲ್ಲಿ ದಣಿವರಿಯದೆ ಕೆಲಸ ಮಾಡಿದ ಎಲ್ಲರ ಬಗ್ಗೆಯೂ ನಾವು ಹೆಮ್ಮೆ ಪಡ್ತೀವಿ ಅಂತಾನು ಮೋದಿ ಬರೆದುಕೊಂಡಿದ್ದಾರೆ. ಭೂಮಿಗೆ ಬಂದ ಸುನಿತಾ ಸತತ 9 ತಿಂಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿದ್ದ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬುಷ್ ವಿಲ್ಮೋರ್ ಅವರನ್ನ ಕರೆತಂದ ಸ್ಪೇಸ್ ಎಕ್ಸ್ ಕ್ಯಾಪ್ಸ್ಯೂಲ್ ಬುಧವಾರ ಬೆಳಗಿನ ಜಾವ 3:27ಕ್ಕೆ ಫ್ಲೋರಿಡಾ ಕರಾವಳಿಯಲ್ಲಿ ಇಳಿದಿದೆ.